ಗೃಹಲಕ್ಷ್ಮಿ ಮಹಿಳೆಯರಿಗೆ ಮೊದಲ ಹಂತದಿಂದ ಹಣ ಜಮಾ ಆಗ್ತಾ ಇರುವಂಥದ್ದು 2 ಹೊಸ ರೂಲ್ಸ್ಗಳು. ಬೆಳಿಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಶುರು ಮಾಡೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲ ಹಂತದಲ್ಲಿ ಎಲ್ಲರಿಗೂ ಅಂದರೆ ಫಸ್ಟ್ ಬಾರಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮಾ ಆಗ್ತಾ ಇರುವಂಥದ್ದು ಅಂತಂದರೆ ಮೊದಲ ಹಂತದಲ್ಲಿಯೇ ನಿಮಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಇದೊಂದು ಖುಷಿ ಕೊಡುವಂಥ ವಿಚಾರ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ತುಂಬ ಜನ ಇನ್ನೊಂದು ವಿಚಾರ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ. ಸುಳ್ಳು ಇದು. ನಿಮ್ಮ ಎಲ್ಲರಿಗೂ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇರುವಂಥದ್ದು ಮೊದಲ ಬಾರಿ ಅಂತಂದರೆ ಇಲ್ಲಿ ಏನು ಫಸ್ಟ್ ಅಟೆಂಪ್ಟ್ನಲ್ಲಿ ಅಂತಂದರೆ ಫಸ್ಟ್ ಬಾರಿ ಇಲ್ಲಿ ಎಲ್ರಿಗೂ ಹಣ ಬರ್ತಾ ಇರುವಂಥದ್ದು ಅಂತಂದರೆ ಇಲ್ಲಿ ಮೇಯ್ನಾಗಿ ಹೇಳ್ಬೇಕಂತಂದರೆ ಮೊದಲ ಬಾರಿಗೆ 2,000 ಪ್ಲಸ್ 2,000 4,000 ಬರುವಂಥ ಚಾನ್ಸಸ್ ಕೂಡ ಇದೆ. ಇಲ್ಲ ಅಂತಂದರೆ 2,000 ಬರುವಂಥ ಚಾನ್ಸಸ್ ಕೂಡ ಇದೆ. ಅಂಥ ಲಕ್ಕಿ ಏನಾದರೂ ಆಗಿದ್ರೆ ನೀವು ಮಿನಿಮಮ್ 6,000 ರೂಪಾಯಿ ಹಣ ಬರುವಂಥ ಚಾನ್ಸಸ್ ಕೂಡ ಇರುವಂಥದ್ದು ಸ್ನೇಹಿತರೆ. ಕೆಲವರಲ್ಲಿ ಕೇಳ್ತಾ ಇರುವಂಥದ್ದು, ನಮಗೆ ಹಣ ಬರ್ತಾ ಇಲ್ಲ, ನಮಗೆ ಹಣ ಬೇಕು, ನಮಗೆ ಹಣ ಬಂದಿಲ್ಲ ಅಂತಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಏನಾದರೂ ನಮಗೆ ಮನೆ ಖರ್ಚಿಗಾಗುತ್ತೆ ಅಥವಾ ಏನಕ್ಕೂ ಒಂದು ಹಣ ಅಂತಂದರೆ ನಿಮ್ಗೆ ಗೊತ್ತಿದೆ ಎಲ್ಲದಕ್ಕೂ ಆಗುತ್ತೆ. ಹಾಗಾಗಿ ನಮಗೆ ಹಣ ಅಂತಂದರೆ ನಮಗೆ ಹಣ ಬಂತಂದರೆ ಖುಷಿ ಆಗುತ್ತೆ. ನಮಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಬಂತಂದರೆ ಭಾರಿ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಯಾರ್ಯಾರಿಗೆಲ್ಲ ಹಣ ಬರುತ್ತೆ, ಫಸ್ಟ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಹೇಳಿ ಯಾರ್ಯಾರಿಗೆ ಹಣ ಅಂದರೆ ನಿಮ್ಮ ಜಿಲ್ಲೆಗಳು ಇದೆಯೇ ಚೆಕ್ ಮಾಡ್ಕೊಳ್ಳಿ. ಒಂದು ಬಾರಿ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಎಲ್ಲರೂ ಕೂಡ ನಿಮ್ಮ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನಿಮ್ಮ ಒಂದು ಅಕೌಂಟು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಹಣ ಬರ್ತಾ ಇಲ್ಲ, ಇಲ್ಲಿ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ಬರ್ತಾ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟಲ್ಲಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮಾ ಆಗ್ತಿರುವಂಥದ್ದು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಇಲ್ಲಿ ನಿಮಗೆ ರಾಮನಗರ ಆ್ಯಂಡ್ ರಾಯಚೂರು, ಹಾಸನ, ಉಡುಪಿ, ಕೋಲಾರ, ಕೊಪ್ಪಳ, ಬೀದರ್, ಮಂಡ್ಯ, ಚಿತ್ರದುರ್ಗ, ಅದಾದಮೇಲೆ ನಿಮಗೆ ಯಾದಗಿರಿ, ಬಳ್ಳಾರಿ, ಬೀದರ್, ಕೊಡಗು, ಕೊಪ್ಪಳ ಆ್ಯಂಡ್ ನಿಮಗೆ ಅದಾದಮೇಲೆ ಚಿತ್ರದುರ್ಗ, ಕಲಬುರ್ಗಿ, ಬಳ್ಳಾರಿ ಆ್ಯಂಡ್ ಆಲ್ಮೋಸ್ಟ್ ಕೋಲಾರ ಆ್ಯಂಡ್ ಇದಾದಮೇಲೆ ನಿಮ್ಗೆ ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಆ್ಯಂಡ್ ನಿಮ್ಗೆ ಅದಾದಮೇಲೆ ನಿಮಗೆ ಹಾವೇರಿ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು. ಇದಿಷ್ಟು ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದೊಂದಿಷ್ಟು ಖುಷಿ ಪಡುವಂಥ ವಿಚಾರ. ಯಾರಿಗೆಲ್ಲ ಹಣ ಬರುತ್ತೆ? ಹಾಗಾದರೆ ಎಲ್ರಿಗೂ ಹಣ ಬರುತ್ತಾ, ಎಲ್ರಿಗೂ ಹಣ ಬರಲ್ವಾ, ಅಥವಾ ಒಂದಿಷ್ಟು ಜನರಿಗೆ ಮಾತ್ರ ಹಣ ಬರುವಂಥದ್ದ, ಅಥವಾ ಏನು ಕತೆ? ಆ್ಯಂಡ್ ಇಲ್ಲಿ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಹಾಗಾದರೆ? ಎಸ್ ಸ್ನೇಹಿತರೆ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು, ಎಲ್ರಿಗೂ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಮೇಯ್ನಾಗಿ ಇಲ್ಲಿ 90% ಜನರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು. 90% ಅಂತಂದರೆ ಎಲ್ಲರ ಅಕೌಂಟಿಗೂ, ಇವ್ರು ಅಂತಲ್ಲ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು. ನಿಮ್ಮ ಮೊಬೈಲ್ ನಂಬರನ್ನು ಒಂದು ಬಾರಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರನ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಪಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟಾಗಿ ಇದನ್ನು ಒಂದು ಬಾರಿ ಮಾಡ್ಕೊಳ್ಳಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಇದೇ ಕಾರಣದಿಂದ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಅಕೌಂಟಿಗೆ ಹಣನೇ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ. ಈ ರೀತಿ ಮಾಡಿದ್ರೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ಇಲ್ಲಿ ಎಲ್ಲರೂ ಕೂಡ ನೀವು KYC ಮಾಡಬೇಕು. NCPI ಮ್ಯಾಪಿಂಗನ್ನು ಚಾಚು ತಪ್ಪದೆ ಕಂಪ್ಲೀಟಾಗಿ ಮಾಡಬೇಕು. ಇಲ್ಲಿ NCPI ಮ್ಯಾಪಿಂಗ್, KYC ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಜನ ಇದನ್ನು ನಾನು ಹೇಳಿದ ತಕ್ಷಣ ಅಲ್ಲಿಗೆ ಬಿಟ್ಟುಬಿಡ್ತೀರ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರ ಅಕೌಂಟಿಗೂ ಹಣ ಬರಬೇಕು. ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ಸುಮ್ಮನೆ ಬರೋದಿಲ್ಲ. ನೀವು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ಮೊದಲನೇದಾಗಿ ಫಸ್ಟ್ KYC NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. KYC NCPI ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ KYC ಮಾಡ್ಕೊಳ್ಳಿ ಅಂತ. ಮತ್ತು ವೀಡಿಯೋವನ್ನು ಕೊನೆವರೆಗೂ ನೀವು ನೋಡಲ್ಲ, ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಾ. ಈ ತಪ್ಪನ್ನು ಯಾರೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಕೊನೆವರೆಗೂ ವೀಡಿಯೋವನ್ನು ನೋಡಿ NCPI ಮ್ಯಾಪಿಂಗ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಇದಾದ ಮೇಲೆ ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ತುಂಬ ಜನ ಇಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು, 90% ಜನ ಕೇಳ್ತಾ ಇದ್ದೀರಾ ಅಂತಂದರೆ 90% ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ನಮಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಹಣ ಬರ್ತಾ ಇಲ್ಲ ಸರ್, ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ನಮಗೆ ಹಣ ಬರುವ ಹಾಗೆ ಮಾಡಿ, ನಮಗೆ ಹಣ ಬೇಕು, ನಮಗೆ ಹಣ ಬೇಕು ಅಂತ. ಎಸ್ ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಮಹಿಳೆಯರಿಂದ ಇಲ್ಲಿ
ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು, 2 ರೂಲ್ಸ್ಗಳು ಬಂದಿರುವಂಥದ್ದು. ಇನ್ಮೇಲೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಏನಾದರೂ ಮಾಡಿಲ್ಲ ಅನ್ನೋದಾದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ ಇಲ್ಲಿ ನೀವು ಮ್ಯಾಂಡೇಟ್ರಿ, ನೀವು ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ ಕಡ್ಡಾಯ. ಯಾಕಪ್ಪ ಅಂತಂದರೆ ತುಂಬ ಜನರ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಇನ್ನೂವರೆಗೂ ಕೂಡ ಅಪ್ಡೇಟ್ ಆಗಿಲ್ಲ. ತುಂಬ ಜನರ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಇದುವರೆಗೂ ಕೂಡ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಸರ್ಕಾರ ಈಗ ಡಿಕ್ಲೇರ್ ಮಾಡಿರುವಂಥದ್ದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರು ಮಾಡಿಲ್ಲ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ತುಂಬ ಜನ ಇಲ್ಲಿ ಹಣ ಪಡ್ಕೊಳ್ಳಿಕ್ಕೆ ತುಂಬ ಜನ ಇಲ್ಲಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿದೆ. ಹಾಗಾಗಿ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ನೀವು ಈ ಒಂದು ವಾರದಲ್ಲಿ 3 ದಿನಗಳ ಒಳಗಡೆ ನಾವು ಹಣವನ್ನು ಹಾಕ್ತೀವಿ, ನೀವು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಅಕೌಂಟಿಂದ ಹಣ ಬಂದಿಲ್ಲ ಅಂತಂದರೆ ಅವರಿಗೆ ಅದು ಸಂಬಂಧ ಇಲ್ಲ, ಅಂದರೆ ನಿಮ್ಗೆ ಹಣ ಹಾಕುವಂಥದ್ದು ಅವ್ರ ಕರ್ತವ್ಯ. ಅಕೌಂಟಲ್ಲಿ ನಿಮ್ದು ಏನಾದರೂ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಅಂತಂದರೆ ಅದು ನಮ್ಮ ತಪ್ಪಾಗ್ತದೆ. ಎಲ್ಲದನ್ನು ಸರಿ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್.